ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಮ್ಮ ಕೋರ್ಸ್ನ ಇವತ್ತು ನಾನು ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಇವತ್ತು ಮ್ಯಾಟ್ರಿಕ್ಸನ್ನು ಮಾಡ್ತಾ ಇದ್ದೇನೆ. ಇವತ್ತು ಮ್ಯಾಟ್ರಿಕ್ಸ್ನ ಕಾನ್ಸೆಪ್ಟ್ಗಳನ್ನ ನಿಮ್ಗೆ ಕೊಡ್ತೇನೆ. ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ದರೆ ಲೈವ್ ಕ್ಲಾಸಲ್ಲಿ ನೀವು ಕೇಳ್ಬೋದು ಮ್ಯಾಟ್ರಿಕ್ಸ್ ರಿಲೇಟೆಡು. ಇದಾದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಪಾರ್ಟಲ್ಲಿ ಎಲ್ಲ ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡ್ತೇನೆ. ಓಕೆ, ಇದರಲ್ಲಿ ಎಲ್ಲದೂ ಕಾನ್ಸೆಪ್ಟು ಕವರ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಇವತ್ತು ನಾನು ತಗೊಳ್ತಾ ಇರೋ ಚಾಪ್ಟರ್ ಯಾವುದಂತ ಕೇಳಿದರೆ ಮ್ಯಾಟ್ರಿಕ್ಸು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೇನೆ, ಇನ್ನು ಅಪ್ಲೋಡ್ ಮಾಡಬೇಕಷ್ಟೇ. ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡ್ತೇನೆ, ಆಯಿತಾ. ಅಂದರೆ ಕಾನ್ಸೆಪ್ಟ್ ಆಲ್ರೆಡಿ ಡಿಸ್ಕಸ್ ಆಗಿದೆ, ಬಟ್ ಕ್ವಶನ್ಸ್ ಇನ್ನೂ ಡಿಸ್ಕಸ್ ಆಗಿಲ್ಲ. ಅದನ್ನು ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ. ಓಕೆ, ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸು, ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಮ್ಯಾಟ್ರಿಕ್ಸು. ಓಕೆ, ಹೋಪ್ ಇದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಚಾಪ್ಟರ್ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಈಸಿ ಚಾಪ್ಟರ್. ಇದರದ್ದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ನಾನು ಆಲ್ರೆಡಿ ನನ್ನ ಇದರಲ್ಲಿ ಹಾಕಿದ್ದೇನೆ, ಏನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ನೋಡ್ಕೊಳ್ಳಿ ಆಯಿತಾ. ನಿಮಗೀಗ ಮ್ಯಾಟ್ರಿಕ್ಸಲ್ಲಿ ಏನೆಲ್ಲ ಬರುತ್ತೆ ಕೇಳಿದರೆ, ವಾಟ್ ಈಸ್ ಮ್ಯಾಟ್ರಿಕ್ಸು, ವಾಟ್ ಈಸ್ ಆರ್ಡರ್ ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸು, ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸು, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸು, ದೆನ್ ಈಕ್ವಲ್ ಮ್ಯಾಟ್ರಿಕ್ಸು, ಅಡಿಷನ್, ಸಬ್ಟ್ರಾಕ್ಷನ್, ಸ್ಕೇಲರ್ ಮಲ್ಟಿಪ್ಲಿಕೇಶನ್, ಟ್ರಾನ್ಸ್ಪೋಸ್, ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸು, ಇದೆಲ್ಲದೂ ಇರುತ್ತೆ. ಸರಿನಾ? ಈಗ ನೋಡಿ ಮ್ಯಾಟ್ರಿಕ್ಸ್. ಫಸ್ಟ್ ಆಫ್ ಆಲ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಡು ಮೀನ್ ಬೈ ಮ್ಯಾಟ್ರಿಕ್ಸು? ಇಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್. ಇಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್. It's a rectangular arrangement of numbers or functions or variables. Of numbers or functions or variables ಅಷ್ಟೇ. ಅಂದರೆ ರೆಕ್ಟ್ಯಾಂಗಲಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ತೇವೆ. ಯಾವುದನ್ನು ಅರೇಂಜ್ ಮಾಡೋದು? ನಂಬರ್ಸನ್ನು ಅರೇಂಜ್ ಮಾಡ್ಬೋದು, ನೀವು ಫಂಕ್ಷನ್ಸನ್ನು ಅರೇಂಜ್ ಮಾಡ್ಬೋದು, ಅಥವಾ ವೇರಿಯೇಬಲ್ಸನ್ನು ಅರೇಂಜ್ ಮಾಡಿದರೆ ಅದನ್ನು ಮ್ಯಾಟ್ರಿಕ್ಸ್ ಅಂತ ಕರೀತಾರೆ ಅಷ್ಟೇ. ವಾಟ್ ಡು ಯು ಮೀನ್ ಬೈ ಮ್ಯಾಟ್ರಿಕ್ಸ್? ಮ್ಯಾಟ್ರಿಕ್ಸ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್ ಆರ್ ವೇರಿಯೇಬಲ್ಸ್ ಅಷ್ಟೇ. ಓಕೆ, ಸೊ ನಾನು ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ ನೋಡಿ. ಎ ಈಸ್ ಈಕ್ವಲ್ಸ್ ಟು, ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಸ್ಟೂಡೆಂಟ್ಸು, 2 3 4 5 4 3. ಓಕೆ, ದಿಸ್ ಈಸ್ ಜಸ್ಟ್ ಎಕ್ಸಾಂಪಲ್. ಇದೇನು ನಿಮಗೆ ಯಾವುದು ಪರ್ಟಿಕ್ಯುಲರ್ ಆಗಿ ನಾನು ತಗೊಳ್ತಾ ಇಲ್ಲ. ಇದಿದೆ ನೋಡಿ, ಇದನ್ನು ರೋ ಅಂತ ಕರೀತಾರೆ. ಹೀಗೆ ಮಲ್ಕೊಂಡಿರುತ್ತೆ ನೋಡಿ, ಅದು ರೋ. ಮಲ್ಕೊಂಡಿರೋದನ್ನು ರೋ ಅಂತ ಕರೀತಾರೆ. ದಿಸ್ ಈಸ್ ರೋ. ಓಕೆ, ಇದನ್ನು ನಾನು ರೋ 1 ಅಂತ ಕರಿತೇನೆ, ಇದನ್ನು ರೋ 2 ಅಂತ ಕರಿತೇನೆ. ಸರಿನಾ? ಈಗ ನಿಂತ್ಕೊಂಡಿರುತ್ತೆ ನೋಡಿ, ಅದನ್ನು ಕಾಲಮ್ ಅಂತ ಕರೀತಾರೆ. ದಿಸ್ ಈಸ್ ಕಾಲಮ್ 1, ಕಾಲಮ್ 2, ಕಾಲಮ್ 3. ಯು ನೋ ದಿಸ್, ಬಟ್ ಸ್ಟಿಲ್ ನಾನು ಬೇಸಿಕ್ಕಿಂದ ಹೇಳಿಕೊಡ್ತಾ ಇದ್ದೇನೆ. ದಿಸ್ ಈಸ್ ಯುವರ್ ರೋಸ್, ದಿಸ್ ಈಸ್ ಯುವರ್ ಕಾಲಮ್ಸ್. ಕರೆಕ್ಟಾ? ಈಗ ಇದರಲ್ಲಿ ಇದನ್ನು ನಾನು ಏನು ಗೊತ್ತುಂಟು, ಯಾವಾಗಲೂ ಬರೆಯುವಾಗ ನಾವು ಬರೆಯೋದು ಹೇಗಂತ ಕೇಳಿದರೆ, ರೋಸ್ ಇಂಟು ಕಾಲಮ್ಸ್, RC. ಅಂತ ಹೇಳ್ತಾರೆ ರೋಸ್ ಇಂಟು ಕಾಲಮ್ಸ್, RC. ಆರ್ ಅಂದರೆ ರೋ, ಸಿ ಅಂದರೆ ಕಾಲಮ್. ಎಷ್ಟು ರೋ ಇದೆ ನೋಡಿ ಇಲ್ಲಿ? R1 R2, 2 ರೋ ಇದೆ, 3 ಕಾಲಮ್ಸ್ ಇದೆ. ಸೊ ಇದನ್ನು ಆರ್ಡರ್ ಅಂತ ಕರೀತಾರೆ. 2 ಇಂಟು 3 ಆರ್ಡರ್ ಅಂದರೆ ಮೀನಿಂಗ್ ಏನು ಹೇಳಿ? 2 ರೋಸ್ ಇದೆ, 3 ಕಾಲಮ್ಸ್ ಇದೆ ಅಂತ ಮೀನಿಂಗ್. ಇದು ಆರ್ಡರ್, ವೆರಿ ಇಂಪಾರ್ಟೆಂಟು. 2 ರೋಸ್ ಇದೆ, 3 ಕಾಲಮ್ಸ್ ಇದೆ ಅಂತ ಮೀನಿಂಗ್. ಓಕೆ, ದಿಸ್ ಈಸ್ ಅ ನಂಬರ್ ಆಫ್ ರೋಸ್, ದಿಸ್ ಈಸ್ ನಂಬರ್ ಆಫ್ ಕಾಲಮ್ಸ್, ದೆನ್ ಇಟ್ ವಿಲ್ ಬಿ ಅ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಈಗ ಕ್ವಶನ್ ಕೇಳ್ತಾರೆ, ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್. ಈಗ ಕ್ವಶನ್ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಕೇಳಿದರೆ, ಒಂದು ಮ್ಯಾಟ್ರಿಕ್ಸಲ್ಲಿ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಡಸ್ ಅ ಮ್ಯಾಟ್ರಿಕ್ಸ್ ಅಂತ ಕೇಳಿದರೆ, ಇಷ್ಟೇ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಇಂಟು ನಂಬರ್ ಆಫ್ ಕಾಲಮ್ಸನ್ನು ಬರೆದ್ರೆ ಅದನ್ನು ಏನಂತ ಕರೀತಾರೆ? ನಿಮ್ಮ ನಂಬರ್ ಆಫ್ ಎಲಿಮೆಂಟ್ಸ್. ಎಷ್ಟು ರೋ ಇದೆ ಇಲ್ಲಿ? 2 ರೋ ಇದೆ, ಇಂಟು ಎಷ್ಟು ಕಾಲಮ್ ಇದೆ? 3 ಇದೆ. ಸೊ ದಿಸ್ ಈಸ್ ಯುವರ್ ನಂಬರ್ ಆಫ್ ಎಲಿಮೆಂಟ್ಸ್. ಸಿಂಪಲ್. ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಡಸ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ ಅಂತ ಕೇಳಿದರೆ 2 ಇಂಟು 3, ದಟ್ ಈಸ್ 6. ಗಾಟ್ ಇಟ್? ಈಗ ನೆಕ್ಸ್ಟ್ ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅಡ್ರೆಸ್ ಆಫ್ ಆ್ಯನ್ ಎಲಿಮೆಂಟ್. ಒಂದು ಎಲಿಮೆಂಟ್ನ ಅಡ್ರೆಸ್ಸನ್ನು ಹೇಗೆ ಇದು ಮಾಡ್ತೀರಾ ನೀವು? ಅಡ್ರೆಸ್ ಆಫ್ ಆ್ಯನ್ ಎಲಿಮೆಂಟ್. ಒಂದು ಎಲಿಮೆಂಟ್ನ ಅಡ್ರೆಸ್ಸನ್ನು ಹೇಗೆ ಕಂಡು ಹಿಡಿತೀರಾ ಕೇಳಿದರೆ, ಫಾರ್ ಎಕ್ಸಾಂಪಲ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಎ ಅಂತ ಒಂದು ಮ್ಯಾಟ್ರಿಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಫಾರ್ ಎಕ್ಸಾಂಪಲ್ ಇದು ರೋ ಅಲ್ವಾ? ಇಲ್ಲಿ ರೋ ಬರುತ್ತೆ, ಇಲ್ಲಿ ಕಾಲಮ್ ಬರುತ್ತೆ. ಸರಿನಾ? ಇದು A11, A12, A13, ಹಾಗೆ A21, A22, A23, ನೆಕ್ಸ್ಟ್ A31, A32,
A33. ಇದನ್ನು ನಾವು ಏನಂತ ಕರಿತೇವೆ? ಅಡ್ರೆಸ್ ಅಂತ ಕರಿತೇವೆ. ಇದರಲ್ಲಿ ನೋಡಿ, ಇದು 3x3 ಮ್ಯಾಟ್ರಿಕ್ಸ್. ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? 3x3. ಯಾಕೆ ಹೇಳಿ? 3 ರೋ ಇದೆ, 3 ಕಾಲಮ್ ಇದೆ, ಅದಕ್ಕೋಸ್ಕರ ಇದನ್ನು 3x3 ಅಂತ ಕರೀತಾರೆ. ಫೈನಾ? ಇದರಲ್ಲಿ ನೋಡಿ AIJ ಅಂತ ಇದೆ, ಕರೆಕ್ಟಾ? ಇದು ನಂಬರ್ ಆಫ್ ರೋಸ್. ಫಸ್ಟ್ ಇರೋದು ಯಾವತ್ತು ನಂಬರ್ ಆಫ್ ರೋಸ್, ಸೆಕೆಂಡ್ ಇರೋದು ಯಾವತ್ತು ನಂಬರ್ ಆಫ್ ಕಾಲಮ್ಸ್. ಅರ್ಥ ಆಯ್ತಾ? ಐ ಅಂದರೆ ರೋಸ್, ಜೆ ಅಂದರೆ ಕಾಲಮ್ಸ್ ಅಷ್ಟೇ. ಇದರಲ್ಲಿ ಇದು ರೋ, ಫಸ್ಟ್ ಕಾಲಮ್, ಫಸ್ಟ್ ರೋ, ಸೆಕೆಂಡ್ ಕಾಲಮ್, ಅದು ಗೊತ್ತಿದೆಯಲ್ಲ? ಇದು ಕಾಲಮ್ 1, ಇದು ಕಾಲಮ್ 2, ಇದು ಕಾಲಮ್ 3, ಇದು ರೋ 1, ಇದು ರೋ 2, ಇದು ರೋ 3. ಫೈನಾ? ಇದು ಗೊತ್ತಾಗುತ್ತಲ್ಲ ನಿಮಗೆ? ರೋ 1 ಕಾಲಮ್ 1, ರೋ 1 ಕಾಲಮ್ 2, ರೋ 1 ಕಾಲಮ್ 3. ಸರಿನಾ? ಇದು ನಿಮ್ಮ ಅಡ್ರೆಸ್ ಆಫ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಓಕೆ, ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ನಿಮಗೆ ರೋಸ್ ಅಂದರೆ ಏನಂತ ಗೊತ್ತಾಯಿತು, ಕಾಲಮ್ಸ್ ಅಂದರೆ ಏನಂತ ಗೊತ್ತಾಯಿತು, ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಏನಂತ ಗೊತ್ತಾಯಿತು, ಅಡ್ರೆಸ್ ಆಫ್ ಎನ್ ಎಲಿಮೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಓಕೆ, ಇದು ನಿಮ್ಮ ಮ್ಯಾಟ್ರಿಕ್ಸ್ ಇದು. ಓಕೆ, ನೆಕ್ಸ್ಟ್ ಟಾಪಿಕ್ ನಾನು ಯಾವುದಕ್ಕೆ ಹೋಗ್ತಾ ಇದ್ದೇನೆ? ಈಕ್ವಲ್ ಮ್ಯಾಟ್ರೈಸಸ್. ವಾಟ್ ಡು ಯು ಮೀನ್ ಬೈ ಈಕ್ವಲ್ ಮ್ಯಾಟ್ರೈಸಸ್? ಈಕ್ವಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಈಕ್ವಲ್ ಮ್ಯಾಟ್ರೈಸಸ್ ಅಂದರೆ ಏನು ಅಂತ ಅರ್ಥ. ಸಿಂಪಲ್, ದ ಬೋತ್ ಶುಡ್ ಹ್ಯಾವ್ ಆರ್ಡರ್. ಸಿಂಪಲ್, ಗೊತ್ತಾಯ್ತಾ? ಇಲ್ಲಿ ಆರ್ಡರ್ ಇರಬೇಕು. ಇಟ್ ಶುಡ್ ಹ್ಯಾವ್ ಆರ್ಡರ್, ಇಟ್ ಮಸ್ಟ್ ಹ್ಯಾವ್ ಆರ್ಡರ್, ಶುಡ್ ಹ್ಯಾವ್ ಆರ್ಡರ್. ಆರ್ಡರ್ ಇರಲೇಬೇಕು. ಆರ್ಡರ್ ಅಂದರೆ ಏನು ಹೇಳಿ? ರೋಸ್ ಮತ್ತು ಕಾಲಮ್ ಇರಲೇಬೇಕು. ಆಯಿತಾ? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಶುಡ್ ಬಿ ಈಕ್ವಲ್. ಈಕ್ವಲ್ ಮ್ಯಾಟ್ರೈಸಸ್ ಅಂದರೆ ಬೋತ್ ಅಂತ ಬರಿಬೇಕು ಸ್ಟೂಡೆಂಟ್ಸ್. ಯಾಕಂದರೆ ಈಕ್ವಲ್ ಮ್ಯಾಟ್ರೈಸಸ್ ಅಂದರೆ ನಾವು 2 ಮ್ಯಾಟ್ರಿಕ್ಸನ್ನು ತಗೊಳ್ತೇವೆ, ಅದಕ್ಕೆ ಬೋತ್. ಓಕೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಶುಡ್ ಬಿ ಈಕ್ವಲ್. ಎಲಿಮೆಂಟ್ಸ್ ಶುಡ್ ಬಿ ಈಕ್ವಲ್. ನಿಮ್ಮ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಏನಾಗಿರುತ್ತೆ? ಈಕ್ವಲ್ ಆಗಿರಬೇಕು. ವೆರಿ ಇಂಪಾರ್ಟೆಂಟ್. ಈಕ್ವಲ್ ಮ್ಯಾಟ್ರೈಸಸ್ ಅಂದರೆ ಬೋತ್ ಶುಡ್ ಹ್ಯಾವ್ ಆರ್ಡರ್, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ. ಈಕ್ವಲ್ ಮ್ಯಾಟ್ರೈಸಸ್ ಅಂದರೆ ನಾವು 2 ಮ್ಯಾಟ್ರಿಕ್ಸನ್ನು ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಎ ಅಂತ ತೊಗೊಂಡೆ, ಬಿ ಅಂತ ತೊಗೊಂಡೆ, ಸಿ ಅಂತ ತೊಗೊಂಡೆ, ಡಿ ಅಂತ ತೊಗೊಂಡೆ, ಜಸ್ಟ್ ಫಾರ್ ದ ಎಕ್ಸಾಂಪಲ್ ಸೇಕ್. ಇನ್ನೊಂದು ಬಿ ಅಂತ ತೊಗೊಳ್ತೇನೆ, ಇದನ್ನು ಎಲಿಮೆಂಟ್ ಏನಂತ ತೊಗೊಳ್ತೇನೆ? 1 2 ಏನೋ ಒಂದು ಎಲಿಮೆಂಟ್ ಅಂತ ತೊಗೊಳ್ತೇನೆ, 3 4. ಇಲ್ಲಿ ನೋಡಿ, ಬೋತ್ ಶುಡ್ ಹ್ಯಾವ್ ಆರ್ಡರ್, ಬೋತ್ ಶುಡ್ ಹ್ಯಾವ್ ಆರ್ಡರ್ ಅಂತ ಹೇಳಿದ್ದೇನೆ. ಆರ್ಡರ್ ಏನಿದು? ಏನು ಆರ್ಡರ್ ಕೇಳಿದರೆ 2x2. ಯಾವ ಆರ್ಡರ್? ಈಕ್ವಲ್ ಆರ್ಡರ್. ಓಕೆ, ಇಲ್ಲಿ 2x2, ಇಲ್ಲಿನೂ 2x2ನೇ ಇರಬೇಕು. ಆವಾಗ ನಾನು ಏನಂತ ಹೇಳ್ಬೋದು? A = B. ಅದೇ ನಾನು ಇಲ್ಲಿ 2x2 ತಗೊಂಡು ಇಲ್ಲಿ 3x3 ತಗೊಂಡು, ಇಟ್ ಈಸ್ ನಾಟ್ ಅ ಈಕ್ವಲ್ ಮ್ಯಾಟ್ರೈಸಸ್. ಬೋತ್ ಶುಡ್ ಹ್ಯಾವ್ ಈಕ್ವಲ್ ಆರ್ಡರ್. ಅದಾಯ್ತಲ್ಲ? ಸೊ ಇದನ್ನು ನಾವು ಏನಂತ ಕರಿತೇವೆ? ಈಗ ನೀವು ಇದನ್ನು ಇದು ಮಾಡಿ, A = ಏನಾಗುತ್ತೆ ನೋಡಿ, ಈಕ್ವಲ್ ಆಯ್ತಲ್ಲ ಇವೆರಡು. ಆವಾಗ A = ಇದರ ಫಸ್ಟ್ ಎಲಿಮೆಂಟ್ ಇದರ ಫಸ್ಟ್ ಎಲಿಮೆಂಟಿಗೆ ಈಕ್ವಲ್, ಇದರ ಸೆಕೆಂಡ್ ಎಲಿಮೆಂಟ್ ಇದರ ಸೆಕೆಂಡ್ ಎಲಿಮೆಂಟಿಗೆ ಈಕ್ವಲ್, ಇದರ ಥರ್ಡ್ ಎಲಿಮೆಂಟ್ ಇದರ ಥರ್ಡ್ ಎಲಿಮೆಂಟಿಗೆ ಈಕ್ವಲ್, ಇದರ ಫೋರ್ತ್ ಎಲಿಮೆಂಟ್ ಇದರ ಫೋರ್ತ್ ಎಲಿಮೆಂಟಿಗೆ ಈಕ್ವಲ್. ಸೊ A ಇದ್ದಲ್ಲಿ ಇಲ್ಲೇನಿದೆ? 1 ಇದೆ. B ಇದ್ದಲ್ಲಿ ಇಲ್ಲೇನಿದೆ? 2 ಇದೆ, ಕರೆಕ್ಟಾ? C ಇದ್ದಲ್ಲಿ ಇಲ್ಲೇನಿದೆ? 3 ಇದೆ. D ಇದ್ದಲ್ಲಿ ಇನ್ನೇನಿದೆ? 4 ಇದೆ ಅಷ್ಟೇ. ಸೊ ದೆನ್ ಇಟ್ ಈಸ್ ಅ ಈಕ್ವಲ್ ಎಲಿಮೆಂಟ್ಸ್. ಅಂದರೆ ಏನು ಹೇಳಿ? ದ ಆರ್ಡರ್ ಆಫ್ ದ both the element should be equal, plus corresponding element should be equal. I mean order of both the matrices. ಎರಡು ಮ್ಯಾಟ್ರಿಕ್ಸ್ನ ಆರ್ಡರ್ ಮಸ್ಟ್ ಬಿ ಈಕ್ವಲ್. ಇದು 3x3 ಇದ್ದರೆ ಇದು 3x3 ಇರಬೇಕು, ಇದು 2x2 ಇದ್ದರೆ ಇದು 2x2 ಇರಬೇಕು. ಅದು ಫಸ್ಟ್ ಕಂಡೀಷನ್. ಸೆಕೆಂಡ್, ಅದಾದರೆ ಈ ಎಲಿಮೆಂಟ್ ಈಕ್ವಲ್ಸ್ ಟು ಈ ಎಲಿಮೆಂಟ್, ಈ ಎಲಿಮೆಂಟ್ ಈಕ್ವಲ್ಸ್ ಟು ಈ ಎಲಿಮೆಂಟ್. ಓಕೆ, ಇದು 2x2 ಇದ್ದು ಇದು 2x3 ಇದ್ದರೆ ಇಟ್ ಈಸ್ ನಾಟ್ ಈಕ್ವಲ್ ಮ್ಯಾಟ್ರೈಸಸ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಕರೆಕ್ಟಾ? ಇದು ನಿಮ್ಗೆ ಗೊತ್ತಾಯ್ತಲ್ಲ? ಈಗ ನೋಡಿ, ಕನ್ಸ್ಟ್ರಕ್ಷನ್ ಆಫ್ ಮೆಟ್ರೈಸಸ್. ಈಗ ಮೆಟ್ರೈಸಸ್ಸನ್ನು ಕನ್ಸ್ಟ್ರಕ್ಟ್ ಮಾಡುವಾಗ ಈಗ ನಿಮಗೊಂದು ಎಕ್ಸಾಂಪಲ್, ಇದು ಗೊತ್ತಾಯ್ತಲ್ಲ ನಿಮಗೆ? ಇದು ನಿಮ್ಗೆ ಏನಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಫಾರ್ ಎಕ್ಸಾಂಪಲ್, ಈಗ ಹೇಳಿದ್ದಾರೆ A = AIJ. ಓಕೆ, 2x2 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಇದು ಮ್ಯಾಟ್ರಿಕ್ಸ್ 2x2 ಅಂತ. ವ್ಯಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಇದು ವ್ಯಾರ್ AIJ = I⁻J ಅಂತ ಹೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಇದು ಎಕ್ಸಾಂಪಲ್. ನಿಮ್ಗೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ದಿಸ್ ಈಸ್ ಯುವರ್ ಎಕ್ಸಾಂಪಲ್. ಓಕೆ, ಈಗ ನೀವೊಂದು ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಏನು ಹೇಳ್ತಾ ಇದ್ದಾರೆ? ಎ ಅನ್ನೋ ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸಚ್ ದ್ಯಾಟ್ ಮ್ಯಾಟ್ರಿಕ್ಸ್ ಒಳಗಡೆ ಏನಿರಬೇಕಂತೆ? AIJ ಅಂತ ಇರಬೇಕು ಆ್ಯಂಡ್ 2x2 ಆಗಿರಬೇಕು. ಆ್ಯಂಡ್ ಈ ಕಂಡೀಷನ್ ಕೊಟ್ಟಿದ್ದಾರೆ, AIJ = I⁻J. ಸರಿನಾ? ಈಗ ನೀವು ಏನು ಮಾಡ್ತೀರ ಅಂತ ಕೇಳಿದರೆ, ಈಗ ಬರೀಬೇಕು A = ನಿಮ್ಗೆ AIJ ಏನಾಗಿರುತ್ತೆ ಹೇಳಿ? ಇದು A11, ಇದೇನು A12, ಇದೇನು A21, ಇದೇನು A22. ಸರಿನಾ? = ಈಗ ಎಲಿಮೆಂಟ್ ಏನಾಗಿರುತ್ತೆ? AIJ = I⁻J. ಇದೇನು ಹೇಳಿ? I. ಫಸ್ಟ್ ಇದು I, ಸೆಕೆಂಡ್ ಇದು J. ಫಸ್ಟ್ ಇದು I, ಸೆಕೆಂಡ್ ಇದು J, ಫಸ್ಟ್ ಇದು IJ. ಸರಿಯಾ? IJ. ಸೊ ಅದನ್ನ ಇಲ್ಲಿ ಹಾಕೋಣ, ಇಲ್ಲಿ ಇದಕ್ಕೆ ಹಾಕೋಣ I⁻J. I ಅಂದರೆ ಏನಿಲ್ಲಿ?
1 1 ಟು ದಿ ಪವರ್ ಆಫ್ 1 ಏನು 1. ಇಲ್ಲಿ I ಅಂದರೆ ಏನು 1 1 ಟು ದಿ ಪವರ್ ಆಫ್ 2 ಏನು 1. ಇಲ್ಲಿ I ಅಂದರೆ ಏನು 2 2 ಟು ದಿ ಪವರ್ ಆಫ್ 1 ಅಂದರೆ ಏನು 2. ಇಲ್ಲಿ I ಅಂದರೆ ಏನು 2, J ಅಂದರೆ ಏನು 2 2 ಟು ದಿ ಪವರ್ ಆಫ್ 2 ಏನು 4. ದಿಸ್ ಈಸ್ ಯುವರ್ ಮ್ಯಾಟ್ರೈಸಸ್. ಅಷ್ಟೇ ಸಿಂಪಲ್, ಗೊತ್ತಾಯ್ತಾ. AIJ ಕೇಳಿದರೆ ಅವ್ರು ಏನು ಹೇಳಿದ್ರೆ I ಟು ದಿ ಪವರ್ ಆಫ್ J ಅಂದರೆ A11 ಅಂದರೆ ಇದು I, ಇದು J 1 ಟು ದಿ ಪವರ್ ಆಫ್ 1 ಟು ದಿ ಪವರ್ ಆಫ್ 1. ಇನ್ನೊಂದು 1 2 ಅಂತ ಹೇಳಿದರೆ 1 ಟು ದಿ ಪವರ್ ಆಫ್ 2. ಇನ್ನೊಂದು 1 3 ಅಂತ 2 1 ಅಂತ ಹೇಳಿದರೆ 2 ಟು ದಿ ಪವರ್ ಆಫ್ 1. ಇನ್ನೊಂದು 2 2 ಅಂತ ಹೇಳಿದರೆ 2 ಟು ದಿ ಪವರ್ ಆಫ್ 2. ಆ ಎಲಿಮೆಂಟ್ಗಳನ್ನು ಇಲ್ಲಿ ಬರಿಬೇಕು. ಸಿಂಪಲ್, ಅರ್ಥ ಆಯ್ತಾ. ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರೈಸಸ್ ಅಂದರೆ ಇಷ್ಟೇ. ಇದು ಒಂದು ನಾನು ಸಿಂಪಲ್ ಕಂಡೀಷನ್ ತೊಗೊಂಡಿದ್ದೇನೆ. ಇವ್ರು ಬೇರೆ ಕಂಡೀಷನ್ ಕೊಡ್ಬೋದು, IJ ಅಂತ ಕೊಟ್ಟು ಇಲ್ಲಿ ಬೇರೆ ಕಂಡೀಷನ್ ಕೊಡ್ಬೋದು. ಆವಾಗ ನಿಮ್ಗೆ ಗೊತ್ತಿದೆಯಲ್ಲ I ಅಂದರೆ ಏನು, J ಅಂದರೆ ಏನು ಗೊತ್ತಿದೆ. ಇದು 2 ಇಂಟು 2 ಮ್ಯಾಟ್ರಿಕ್ಸಿಗೆ. ಅದೇ ನಿಮಗೆ 3 ಇಂಟು 3 ಮ್ಯಾಟ್ರಿಕ್ಸ್ ಆದರೆ ಇನ್ನೂ ಬರುತ್ತೆ. ಇಲ್ಲಿ A13 ಬರುತ್ತೆ, ಇಲ್ಲಿ A23 ಬರುತ್ತೆ, ಇಲ್ಲಿ A31 ಬರುತ್ತೆ, A32 ಬರುತ್ತೆ, A33 ಬರುತ್ತೆ. ಇದೇ ವ್ಯಾಲ್ಯೂನ ತೊಗೊಂಡೋಗಿ ಇಲ್ಲಿ IJಗೆ ಹಾಕಿ, ಆವಾಗ ಮ್ಯಾಟ್ರಿಕ್ಸ್ ಬರುತ್ತೆ ಅಷ್ಟೇ. ದಟ್ ಈಸ್ ಯುವರ್ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರೈಸಸ್ ಅಷ್ಟೇ ಅಲ್ವಾ. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೇನೆ. ಇದ್ರ ಮೇಲೆ ಒಂದು ಪ್ರಾಬ್ಲಮನ್ನು ಮಾಡ್ತೇನೆ ನೋಡಿ ಸ್ಟೂಡೆಂಟ್ಸ್. ಒಂದು ಪ್ರಾಬ್ಲಮ್ ಓಕೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಇಫ್ ಈಗ ಒಂದು ಕ್ವಶನ್ ಇದೆ ಅಂತ ಅಂದ್ಕೊಳ್ಳಿ. ಮ್ಯಾಟ್ರಿಕ್ಸ್ 2A + B ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಕೊಟ್ಟಿದ್ದಾರೆ A - 2B ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟಿದ್ದಾರೆ 5C - D ಅಂತ ಕೊಟ್ಟಿದ್ದಾರೆ. ಮತ್ತೊಂದು 4C + 3D ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಯುವರ್ ಮ್ಯಾಟ್ರೈಸಸ್. ಓಕೆ ಈಸ್ ಈಕ್ವಲ್ಸ್ ಟು ಏನಂತ ಕೊಟ್ಟಿದ್ದಾರೆ 4 11 ಆ್ಯಂಡ್ ದೆನ್ -3 ಆ್ಯಂಡ್ 24 ಅಂತ ಕೊಟ್ಟಿದ್ದಾರೆ. ಇದು ಈಕ್ವಲ್ ಮ್ಯಾಟ್ರಿಕ್ಸ್ ಹೌದಾ? ಹೌದು. ಫಸ್ಟ್ ಚೆಕ್ ಮಾಡಬೇಕಾಗಿದ್ದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಏನಾಯಿತು 2 × 2 ಸರಿನಾ. ದೆನ್ ದ ವ್ಯಾಲ್ಯೂ ಆಫ್ ಕ್ವಶನ್ ಕೇಳಿದ್ದು ವ್ಯಾಲ್ಯೂ ಆಫ್ A + B - C + 2D ಇದರ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಆಪ್ಷನ್ A ಏನು ಕೊಟ್ಟಿದ್ದಾರೆ 8 ಕೊಟ್ಟಿದ್ದಾರೆ. ಆಪ್ಷನ್ B ಏನು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ. ಆಪ್ಷನ್ C 4 ಕೊಟ್ಟಿದ್ದಾರೆ. ಆಪ್ಷನ್ D -8 ಕೊಟ್ಟಿದ್ದಾರೆ ಸರಿನಾ. ಇದಿಷ್ಟು ನಿಮ್ಮ ಆಪ್ಷನ್ ಸ್ಟೂಡೆಂಟ್ಸ್. ಇಲ್ಲಿ ಮ್ಯಾಟ್ರೈಸಸ್ ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಇದರ ವ್ಯಾಲ್ಯೂ ಏನು A + B - C + 2Dನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಕರೆಕ್ಟಾ. ಈಗ ನೋಡಿ ನಾನು ಮೊದಲು ಹೇಳಿದೆ ಇದು ಈಕ್ವಲ್ ಮ್ಯಾಟ್ರಿಕ್ಸ್ ಹೌದಾ ಅಲ್ವಾ? ಹೌದು. ಯಾಕಂತ ಕೇಳಿದರೆ ಇದರ ಆರ್ಡರ್ ಏನು 2 × 2, ಇದರ ಆರ್ಡರ್ ಏನು 2 × 2. ಎರಡರದ್ದು ಆರ್ಡರ್ ಸೇಮ್ ಇದ್ದರೆ ನಾನು ಫಸ್ಟ್ ಎಲಿಮೆಂಟ್ ಈಕ್ವಲ್ಸ್ ಟು ಈ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಈಸ್ ಈಕ್ವಲ್ಸ್ ಟು ಇದರ ಸೆಕೆಂಡ್ ಎಲಿಮೆಂಟ್ ಅಂತ ತಗೊಳ್ಬೋದಲ್ಲ. ಹಾಗಾದರೆ ನಾನು ಏನು ತಗೊಳ್ತೇನೆ 2A + B = 4 ಅಂತ ತಗೊಳ್ತೇನೆ ಸರಿನಾ. ಇದು 1 ಈಕ್ವೇಷನ್ ಆಯಿತು. ಎರಡನೇ ಈಕ್ವೇಷನ್ ಇದು ಈಸ್ ಈಕ್ವಲ್ಸ್ ಟು ಇದು ಅಲ್ವಾ, ಅಂದರೆ A - 2B = -3 ಅಂತ ತಗೊಳ್ತೇನೆ ಸರಿನಾ. ಇದೇನಾಯಿತು ಈಕ್ವೇಷನ್ ನಂಬರ್ 2 ಆಯಿತು. ಕರೆಕ್ಟ್ ಅಲ್ಲ. ಈಗ ನಾನು ಏನು ಮಾಡ್ತೇನೆ ಈಕ್ವೇಷನ್ನ ಸಾಲ್ವ್ ಮಾಡ್ತೇನೆ. ಎರಡು ಈಕ್ವೇಷನ್ ಸಾಲ್ವ್ ಮಾಡೋದು ಹೇಗಂತ ನಿಮ್ಗೆ ಗೊತ್ತಿದೆ. ಹೇಗೆ ಸಾಲ್ವ್ ಮಾಡ್ತೇವೆ, ಇಲ್ಲಿ 2A ಇದೆ, ಇಲ್ಲಿ A ಇದೆ. ನಾನೀಗ ಇದನ್ನು 2A ಮಾಡೋಣ, ಈಕ್ವಲ್ ಮಾಡಬೇಕಾದ್ರೆ ಇದಕ್ಕೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದು ನಿಮ್ಗೆ ಗೊತ್ತಿದೆಯಲ್ವಾ, 10th ಕಲ್ತಿದ್ದೀರಾ. ಫಸ್ಟ್ ಈಕ್ವೇಷನ್ ನಾನು ಹೀಗೆ ತಗೊಳ್ತಾ ಇದ್ದೇನೆ. ಸೆಕೆಂಡ್ ಈಕ್ವೇಷನ್ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 2 × A 2A 2 × 2 4 4B = ಇಲ್ಲಿ -3 ಇದೆ. ಇದಕ್ಕೂ ಈ 2 ಅನ್ನು ಮಲ್ಟಿಪ್ಲೈ ಮಾಡಬೇಕು. ಮೈನಸನ್ನು ಹಾಗೆ ಇಡಬೇಡಿ. ಆಮೇಲೆ -6 2A ಕ್ಯಾನ್ಸಲ್ ಆಗುತ್ತಲ್ಲ. ಯಾಕೆ ಹೇಳಿ ಪ್ಲಸ್ ಮೈನಸ್, ಇಲ್ಲಿ ಮೈನಸ್ ಇದರಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಇದರಲ್ಲಿ ಪ್ಲಸ್ ಬರುತ್ತೆ. ಅದು ಕ್ಯಾನ್ಸಲ್ ಆಯಿತು. ಇದರ ಸೈನ್ ಪ್ಲಸ್, ಆವಾಗ ಇದರ ಸೈನ್ ಪ್ಲಸ್ ಆಗುತ್ತೆ. ಇದೇನಾಗುತ್ತೆ 5B ಆಗುತ್ತೆ. ಇದರ ಸೈನ್ ಪ್ಲಸ್, ಇದರ ಸೈನ್ ಇದು ಸ್ಟೂಡೆಂಟ್ಸ್ +10 ಇದೆಲ್ಲ ಕಲ್ತಿದ್ದೀರಾ ನೀವು. B = 2 ಆಯಿತು. B ವ್ಯಾಲ್ಯೂ ಗೊತ್ತಾಯ್ತಾ. ಇದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ಈಕ್ವೇಷನಿಗೆ ಹಾಕಿ. ಯಾವ ಈಕ್ವೇಷನ್ ಹಾಕೋಣ ಮತ್ತೆ ನೋಡೋಣ ಅದನ್ನು ಆಯಿತಾ. ಇಲ್ಲಿ ಹಾಕೋಣ ಬಿಡೋಣ. 2A + B = 4. ಈಗ ನೋಡಿ 2A + B ಅಂದರೆ ಎಷ್ಟು ಬಂತು ನಮಗೆ 2 ಬಂತು = 4. ನಂಗೆ ಬೇಕಾದ್ದು A ಬಿಟ್ಟು ಉಳಿದಿದ್ದನ್ನು ಆಚೆ ಕಡೆ ತಗೊಳ್ಳೋಣ. +2 ಆಚೆ ಹೋಗೋ -2 ಆಗುತ್ತೆ. ಸೊ 2A = 2. ನಂಗೆ ಬೇಕಾಗಿರೋದು A 2/2. ಸೊ A = 1 ಸರಿನಾ. ಸೊ ಆನ್ಸರ್ ಏನಾಯ್ತು ಇಲ್ಲಿ A = 1 ಬಂತು, B = 2 ಬಂತು. ಇನ್ನೇನು ಬೇಕು ನಮಗೆ C ಮತ್ತು D ಬೇಕು. ನೋಡೋಣ ಇನ್ನೊಂದು ಈಕ್ವೇಷನ್ ಮಾಡೋಣ. ಇಲ್ಲಿ ನೋಡಿ C ಮತ್ತು D ಇರೋ ಈಕ್ವೇಷನ್ ಯಾವುದು 5C - D = ಏನಂತ ಕೊಟ್ಟಿದ್ದಾರೆ 11. ಇನ್ನೊಂದು ಈಕ್ವೇಷನ್ ಏನು 4C + 3D = 24 ಅಂತ ಹೇಳಿದ್ದಾರೆ. ಇದನ್ನು ಈಕ್ವೇಷನ್ 3 ಅಂತ ತಗೊಳ್ಳೋಣ, ಇದನ್ನು ಈಕ್ವೇಷನ್ 4 ಅಂತ ತಗೊಳ್ಳೋಣ. ಇದರಲ್ಲಿ C-ನಾದರೂ ಕ್ಯಾನ್ಸಲ್ ಮಾಡಿ, D-ನಾದರೂ ಕ್ಯಾನ್ಸಲ್ ಮಾಡಿ, ಇಟ್ ಡಸಂಟ್ ಮ್ಯಾಟರ್. C ಸ್ವಲ್ಪ ದೊಡ್ಡದಿರ್ಲಿಕ್ಕೆ ಹೋಗಿ ನಾನು D-ನ ಕ್ಯಾನ್ಸಲ್ ಮಾಡ್ತೇನೆ. D ಕ್ಯಾನ್ಸಲ್ ಮಾಡಬೇಕಾದ್ರೆ ಇದು 5C ಮೈನಸ್ ಇದನ್ನು 3D ಮಾಡೋಣ. 3D ಮಾಡಬೇಕಾದ್ರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು 3 ಇಂದ, ಅಂದರೆ ಇದು 15C ಆಗುತ್ತೆ, 3D ಆಗುತ್ತೆ, 33 ಆಗುತ್ತೆ. ಇದು ಏನು ಚೇಂಜಸ್ ಆಗೋದಿಲ್ಲ ಸ್ಟೂಡೆಂಟ್ಸು. +3D = 24. ನಾನು ಇದನ್ನು ಚೇಂಜಸ್ ಮಾಡಿದೆ. ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದೆ ನಾನು ಇದಕ್ಕೆ ಇಂಟು 3 ಮಾಡಿದೆ. ಯಾಕೆ ಇಂಟು 3 ಮಾಡಿದೆ, ಯಾಕಂದರೆ ಇಲ್ಲಿ ಡಿ ಕ್ಯಾನ್ಸಲ್ ಆಗುತ್ತಲ್ಲ. ಇಲ್ಲಿ ಸೈನ್ ಚೇಂಜ್ ಮಾಡೋದು ಬೇಡ ಸ್ಟೂಡೆಂಟ್ಸ್. ಯಾಕೆ ಹೇಳಿ -3D +3D ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತಲ್ಲ. ಕ್ಯಾನ್ಸಲ್ ಆಗದೆ ಇದ್ದಾಗ ಇಲ್ಲಿ ಸೈನ್ ಚೇಂಜ್ ಮಾಡಬೇಕು. ಯಾವಾಗ ಇದರ ಸೈನ್ ಚೇಂಜ್ ಮಾಡೋದಿಲ್ಲ ಆವಾಗ ಇದ್ರದ್ದು ಸೈನ್ ಚೇಂಜ್ ಮಾಡಲಿಕ್ಕಿಲ್ಲ.
15 + 4 ಎಷ್ಟಾಗುತ್ತೆ 19c ಈಸ್ ಈಕ್ವಲ್ಸ್ ಟು ಇದು ಪ್ಲಸ್ 20 + 30 ಅಂದರೆ 50, 54 + 3 57 ಆಗುತ್ತೆ. ನನಗೆ ಬೇಕಾಗಿರೋದು ಸಿ ಜೊತೆ ಇದು ಮಲ್ಟಿಪ್ಲೈ ಆಗಿದೆ, ಆಚೆ ಕಡೆ ತೊಗೊಂಡು ಹೋಗೋಣ, ಡಿವೈಡೆಡ್ ಬೈ ಆಗುತ್ತೆ 57/19. ಸಿ ಈಸ್ ಈಕ್ವಲ್ಸ್ ಟು ಇದು ಸಿಂಪಲಾಗಿ ನೀವು ಹೇಳ್ಬೋದು ಇಟ್ ಈಸ್ 3 ಅಂದರೆ ಕ್ಯಾನ್ಸಲ್ ಆಗಿ ಹೋಗಿ ಆಗುತ್ತೆ. 19 1s 19 3s ಸಿ ಬಂತ. ಇದನ್ನು ಯಾವುದಾದ್ರೂ ಒಂದು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನೋಡಿ 5c - d ಈಸ್ ಈಕ್ವಲ್ಸ್ ಟು 11. 5 × c ಅಂದರೆ ಏನು ಬಂತು 3 - d ಈಸ್ ಈಕ್ವಲ್ಸ್ ಟು 11. 15 - d ಈಸ್ ಈಕ್ವಲ್ಸ್ ಟು 11. ನನಗೆ ಬೇಕಾಗಿದ್ದು ಡಿ ಜೊತೆ ಇಲ್ಲಿ ಮೈನಸ್ ಇದೆ, ಅದನ್ನು ಹಾಗೆ ಇಡಿ 11 + 15 ಈಚೆ ಕಡೆಯಿಂದ ಹೋಗುವಾಗ -15 ಆಗುತ್ತೆ. -d ಈಸ್ ಈಕ್ವಲ್ಸ್ ಟು -4 ಯಾಕಂದರೆ 11 - 15 ಮೈನಸ್ ಕ್ಯಾನ್ಸಲ್ ಮಾಡಿ ಡಿ ಏನಾಗುತ್ತೆ ಈಗ ಆನ್ಸರ್ 4. ಸರಿನಾ? ಈಗ ಕ್ವಶನ್ ಏನು ಕೇಳಿದ್ದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ a + b - c + 2d. ಇದಕ್ಕೆ ಟೈಮ್ ತೊಗೊಂಡ್ರು ಓಕೆ ಸ್ಟೂಡೆಂಟ್ಸ್, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಮಾಡಿ ನೀವು, ಯಾಕಂದರೆ ಇದೆಲ್ಲ ನಿಮ್ಗೆ ಬರೋವಂಥ ಕ್ವಶನ್ ಅಲ್ವಾ. ನಾನು ನಿನ್ನೆನೇ ಹೇಳಿದ್ದೇನೆ, ನೀವು 60 ಕ್ವಶನ್ಸ್ ಅಟೆಂಡ್ ಮಾಡ್ತಾ ಇಲ್ಲ, ನೀವು 40 to 45 ಕ್ವಶನ್ಸ್ ಅಟೆಂಡ್ ಮಾಡ್ತಾ ಇರೋದು. ಗೊತ್ತಿರೋ ಕ್ವಶನ್ಸಿಗೆ 2 ಮಿನಿಟ್ಸ್ ಆದರೂ ತಗೊಳ್ಳಿ, ಪರ್ಫೆಕ್ಟಾಗಿ ಮಾಡಿ ಬನ್ನಿ ಅಷ್ಟೇ, ಆಯಿತಾ. ಎ ಎಷ್ಟಿರಲಿ 1 + b ಎಷ್ಟು ಬಂತು 2 - c ಎಷ್ಟು ಬಂತು 3 d ಎಷ್ಟು ಬಂತು 4 ಬಂತು. ನೋಡೋಣ 1 + 2 3 ಇದು ಕ್ಯಾನ್ಸಲ್ ಆಯಿತು. 2 4s 8. ದಿಸ್ ಈಸ್ ಯುವರ್ ಆನ್ಸರ್. ಕ್ವಶನ್ ಏನು, ಆನ್ಸರ್ ಏನು ಎ. ಅಷ್ಟೇ ಅಲ್ಲ, ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ಏನೂ ಡೌಟ್ ಇಲ್ಲ ಸ್ಟೂಡೆಂಟ್ಸ್, ಯಾಕಂದರೆ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಾಯಿತು, ಮಾಡ್ತಾ ಇದ್ದೀರಿ ನೀವು ಅಷ್ಟೇ, ಅದರಲ್ಲಿ ಏನಿದೆ ಅಲ್ವಾ. ಸರಿ, ಈಗ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗ್ತೇನೆ. ನಾನು ಇನ್ನೊಂದು ಕ್ವಶನ್ನ ಮಾಡ್ತೇನೆ, ಈಕ್ವಲ್ ಮ್ಯಾಟ್ರಿಕ್ಸಸ್ ಮೇಲೆ ಇನ್ನೊಂದು ಕ್ವಶನ್ನ ಮಾಡ್ತೇನೆ. ನೋಡಿ, ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಿಮಗೆ ಮೆಟ್ರೈಸಸ್. ಇದು ಸೆಕೆಂಡ್ ಕ್ವಶನ್ ನಾನು ನೆಕ್ಸ್ಟ್ ಇದರಲ್ಲೇ ಮಾಡೋದಾ, ಯಾಕಂದರೆ ಇದು ನೋಡೋಣ, ಇಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಏನು ಕ್ವಶನ್ ಇದೆ ಕೇಳಿದರೆ, ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸಲ್ಲಿ ಏನು ಹೇಳಿದ್ದಾರೆ, ಎ ಈಸ್ ಈಕ್ವಲ್ಸ್ ಟು AIJ. ಇದು 3 × 3 ಮ್ಯಾಟ್ರಿಕ್ಸ್ ಅಂತ ಅವ್ರು ಹೇಳಿದ್ದಾರೆ. 3 × 3 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಈಸ್ ಡಿಫೈನ್ಡ್ ಬೈ ಏನೋ ಒಂದು ಇದು ಕೊಟ್ಟಿರ್ತಾರೆ, ಕಂಡೀಷನ್ ಕೊಟ್ಟಿರ್ತಾರೆ. ಏನು ಕಂಡೀಷನ್ ನೋಡೋಣ. AIJ ಈಸ್ ಈಕ್ವಲ್ಸ್ ಟು 2i + 3j, ವೇರ್ i ಈಸ್ ಲೆಸ್ ದೆನ್ j. i ಲೆಸ್ ದೆನ್ j ಇದ್ದರೆ 2i + 3j ಅಂತೆ. ಅದೇ i = j ಇದ್ದರೆ 5 ಅಂತೆ.